ಗುಂಡ್ಲುಪೇಟೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಶಾಸಕ ಗಣೇಶ್ ಪ್ರಸಾದ್ ಪತ್ರಿಕಾಗೋಷ್ಠಿ ನಡೆಸಿ ಓವರ್ಲೋಡ್ ಟಿಪ್ಪರ್ಗಳನ್ನು ಸೀಜ್ ಮಾಡುವಂತೆ ಈ ಸಂದರ್ಭದಲ್ಲಿ ತಿಳಿಸಿದರು. ಅಕ್ರಮವಾಗಿ ಚಲಿಸುತ್ತಿರುವ ವಾಹನಗಳಿಗೆ ಹಾಗೂ ಓವರ್ಲೋಡ್ ಮಾಡಿಕೊಂಡು ಕೇರಳಕ್ಕೆ ಸಾಗಾಟ ಮಾಡುವ ವಾಹನಗಳಿಗೆ ಮುಲಾಜಿಲ್ಲದೆ ವಶಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಓವರ್ಲೋಡ್ ಮತ್ತು ವೇಗದ ಟಿಪ್ಪರ್ ಸಂಚಾರ ಹಾಗೂ ಪರ್ಮನೆಂಟ್ ವಂಚನೆ ತಡೆಗೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಆಡಳಿತಕ್ಕೆ ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ಅವರು ತಾಕೀತು ಮಾಡಿದ್ದಾರೆ. ಪತ್ರಿಕಾಗೋಷ್ಠಿ ನಡೆಸಿದ ಅವರು ಚಿತ್ತೂರಿನಲ್ಲಿ ಇತ್ತೀಚೆಗೆ ನಡೆದಂಥ ಶಾಲಾ ವಾಹನ ಹಾಗೂ ಟಿಪ್ಪರ್ನ ಅಪಘಾತದಲ್ಲಿ ಹಲವಾರು ಮಕ್ಕಳಿಗೆ ಗಾಯಗೊಂಡು ಹಾಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಈ ವಿಚಾರವನ್ನು ಕಣ್ಣಾರ ಕಂಡು ಹಾಗೂ ಆರೋಗ್ಯವನ್ನು ವಿಚಾರಿಸಿದ ಶಾಸಕ ಗಣೇಶ್ ಪ್ರಸಾದ್ ಈ ವಿಚಾರ ತಿಳಿದ ಕೂಡಲೇ ಓವರ್ಲೋಡ್ ಹಾಗೂ ಪರ್ಮಿಟ್ ಇಲ್ಲದ ಟಿಪ್ಪರ್ಗಳ ಮೇಲೆ ಸೀಜ್ ಮಾಡುವಂತೆ ಈಗಾಗಲೇ ಪೊಲೀಸ್ ಇಲಾಖೆ ಹಾಗೂ ಆರ್ಟಿಒಗೆ ತಾಕೀತು ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಟಿಪ್ಪರ್ಗಳನ್ನು ಅಕ್ರಮವಾಗಿ ಮೊದಲು ಲಗಾಮ ಹಾಕಬೇಕು. ತಪಾಸಣೆ ವೇಳೆ ಯಾರ ಶಿಫಾರಸಿಗೆ ಒಳಗಾಗದೆ ಅಧಿಕಾರಿಗಳು ಯಾರ ಇನ್ಫ್ಲುಯೆನ್ಸ್ಗೂ ಒಳಗಾಗದೆ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ಅವರ ವಿರುದ್ಧ ಹರಿಹಾಯ್ದ ಶಾಸಕ ಗಣೇಶ್ ಪ್ರಸಾದ್, ನಾನು ಶಾಸಕ ಜೊತೆಗೆ ಕ್ರಷರ್ ಹಾಗೂ ಕ್ವಾರೆ ಮಾಲೀಕನಾಗಿದ್ದು ಹಾಗಾಗಿ ಅಕ್ರಮ ನಡೆಸುತ್ತಿದ್ದಾರೆ ಎಂಬ ವಿರೋಧ ಪಕ್ಷದ ಆರೋಪಕ್ಕೆ ಪ್ರತಿಕ್ರಿಯಿಸಿ ವಿಪಕ್ಷದವರಿಗೆ ಅನುಮಾನವಿದ್ದರೆ ಹೋಗಿ ನೋಡಿ ಲೆಕ್ಕ ಹಾಕಲಿ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿಕೊಂಡಿಲ್ಲ. ಜಿಲ್ಲಾ ಸಹಕಾರ ಒಕ್ಕೂಟ ಎಚ್.ಎಸ್. ಪ್ರಸಾದ್ ಮಾತನಾಡಿ, ತಮ್ಮ ಕುಟುಂಬದವರು ಶಾಸಕರು ಮುಂಚೆಯೇ ಕ್ವಾರೆ ನಡೆಸುತ್ತಿದ್ದೆವು ಹಾಗೂ ಕ್ರಷರ್ ಹಾಗೂ ಇನ್ಸ್ಯಾಂಡ್ ಘಟಕವೂ ಇದೆ, ಎಲ್ಲ ನಿಯಮಬದ್ಧವಾಗಿ ನಡೆಸುತ್ತಿದ್ದೇವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಇದರಲ್ಲಿ ತಪ್ಪೇನಿದೆ ಎಂದು ವಿಪಕ್ಷದವರಿಗೆ ನೇರವಾಗಿ ಪ್ರಶ್ನಿಸಿದರು. ಅವರ ಅವಧಿನೇ ಶುರುವಾಗಿ ಅವರ ಅವಧಿನೇ ಜಾಸ್ತಿ ಆಗಿದೆ. ಈಗೇನು ಅಂದರೆ ಈಗ ಜಾಸ್ತಿ ಆಗಿರೋದಕ್ಕೆ ಕಾರಣಗಳೇನು ಅವ್ರಿಗೆ ಸೇರ್ಪಡೆ ಕಳಿಸಬೇಕು. ಈಗ ಆಗಿರೋ ಕಾರಣಗಳೇನು